ನಾಳೆಯಿಂದ ರಾಜ್ಯದಲ್ಲಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯನ್ನು ನಡೆಸುವುದಕ್ಕೆ ಹಿಂದುಳಿದ ವರ್ಗಗಳ ಇಲಾಖೆ ಮುಂದಾಗ್ತಾ ಇದೆ. ಅದಕ್ಕೆ ಬೇಕಾದಂತಹ ಪ್ರಿಪರೇಷನ್ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಳ್ಳಲಾಗಿದೆ. ನಾಳೆಯಿಂದ ಮನೆ ಮನೆಗೆ ಗಣತಿದಾರರು ಬರ್ತಾರೆ, ಮಾಹಿತಿಯನ್ನು ಸಂಗ್ರಹಿಸ್ತಾರೆ. ಜಾತಿ ಗಣತಿ ಸರ್ವೆ ಪಟ್ಟಿಯಲ್ಲಿ ಒಟ್ಟು 60 ಪ್ರಶ್ನೆಗಳಿರುತ್ತೆ. ಗಣತಿಗೆ ಆಧಾರ್ ಕಾರ್ಡ್ ನಂಬರ್ ಕಡ್ಡಾಯ. ಆಧಾರ್ ಕಾರ್ಡ್ ನಿಮ್ಮ ಬಳಿ ಇಲ್ಲದಿದ್ದರೆ ವೋಟರ್ ಐಡಿಯನ್ನು ತೋರಿಸಬೇಕು. ಗಣತಿದಾರರು ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಧರ್ಮ, ಜಾತಿ, ಕುಟುಂಬ ಸದಸ್ಯರು, ವಯಸ್ಸು ಎಲ್ಲವನ್ನೂ ಕೂಡ ನಮೂದಿಸುವಂತಹ ಕೆಲಸ ನಾಳೆಯಿಂದ ಆಗುತ್ತೆ. ರೇಷನ್ ಕಾರ್ಡ್ ನಂಬರು ಕೂಡ ನಮೂದಿಸಲಿಕ್ಕೆ ಗಣತಿದಾರರು ಮುಂದಾಗ್ತಾರೆ. ಹಾಗಾಗಿ ಗೊಂದಲಗಳು ಬೇಡ. 60 ಪ್ರಶ್ನೆಗಳು, 60 ಪ್ರಶ್ನೆಗಳಿಗೆ ಉತ್ತರವನ್ನು ಸಂಗ್ರಹಿಸುವಂತಹ ಕೆಲಸ ಮನೆ ಮನೆಗಳಿಗೆ ತೆರಳಿ ನಾಳೆಯಿಂದ ಆಗುತ್ತೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಶ್ರೀನಿವಾಸ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀನಿವಾಸ್, 46 ಜಾತಿಗಳನ್ನ ಕ್ರಿಶ್ಚಿಯನ್ಗೆ ತಳುಕು ಹಾಕಿದಂತಹ ವಿಚಾರ ದೊಡ್ಡ ಮಟ್ಟದ ಗೊಂದಲ, ಚರ್ಚೆ, ಆಕ್ರೋಶಕ್ಕೂ ಕೂಡ ಕಾರಣವಾಗಿತ್ತು. ಈಗ 33 ಉಪಜಾತಿಗಳನ್ನ ಅದರಿಂದ ಕೈ ಬಿಡುವಂತಹ ಕೆಲಸ. ಇನ್ನು 13 ಉಪಜಾತಿಗಳನ್ನ ಯಾಕೆ ಬಿಡ್ಲಿಲ್ಲ ಅನ್ನೋದು ಒಂದು ಪ್ರಶ್ನೆ. ಮತ್ತೊಂದು ಕಡೆ ನಾಳೆಯಿಂದ ಸರ್ವೆಗೆ ಯಾವ ರೀತಿಯ ಸಿದ್ಧತೆಗಳಾಗಿದೆ ಅಂತ ಹೇಳಿ. ಪ್ರೇಮ್, ನಾಳೆಯಿಂದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಗೆ ಹಿಂದುಳಿದ ವರ್ಗಗಳ ಆಯೋಗ ಸರ್ವ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಒಂದು ಸಮೀಕ್ಷೆ ಪ್ರಾರಂಭದಲ್ಲೂ ಕೂಡ ಕನ್ವರ್ಟ್ ಆದಂತಹ ಜಾತಿಗಳು ಮತ್ತು ಅದಕ್ಕೆ ತಳುಕು ಹಾಕೊಂಡಂತಹ ಜಾತಿಗಳಿಗೆ ಸಂಬಂಧಪಟ್ಟಂತೆ ದೊಡ್ಡ ಗೊಂದಲಗಳಿತ್ತು. ಹಾಗಾಗಿ ಇವತ್ತು ಆಯೋಗದ ಅಧ್ಯಕ್ಷರಾದಂತಹ ಮಧುಸೂದನ್ ನಾಯಕ್ ಅವರು ಇದರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟರು. ಆ ಒಂದು ಪಟ್ಟಿ ಮಾಡ್ಕೊಂಡಿದ್ದಂಥದ್ದು ನಮ್ಮ ಇಂಟರ್ನಲ್ ಮಾಹಿತಿಗಾಗಿ, ಅದರಿಂದ ಯಾವುದೇ ಗೊಂದಲಗಳಿರಲಿಲ್ಲ ಅಂತ. ಆದ್ರೂ ಕೂಡ ದೊಡ್ಡ ಮಟ್ಟದಲ್ಲಿ ಗೊಂದಲ ಆಗಿತ್ತು. ಸಿಎಂ ಸಿದ್ದರಾಮಯ್ಯನವರು ಸಚಿವರ ಹಂತದಲ್ಲಿ ಎಲ್ಲವೂ ಕೂಡ ಚರ್ಚೆ ಆಗಿತ್ತು. ಸರ್ಕಾರದ ಸೂಚನೆ ಮೇರೆಗೆ ಈ 46 ಜಾತಿಗಳೇನಿತ್ತು ಹೊಸದಾಗಿ ಸೇರ್ಪಡೆ ಮಾಡಿದ್ರು. ಅದರಲ್ಲಿ 33 ಜಾತಿಗಳು ಅಂದ್ರೆ ವಿವಾದಕ್ಕೆ ಕಾರಣವಾಗಿದ್ದಂತಹ 33 ಜಾತಿಗಳನ್ನ ಆಯೋಗ ಇವಾಗ ಕೈ ಬಿಟ್ಟಿದೆ. ಅಂದ್ರೆ ಪಟ್ಟಿಯಿಂದ ಕೈ ಬಿಟ್ಟಿದೆ. ಅಂದ್ರೆ ಗಣತಿ ವೇಳೆ ಜನರು ಅದನ್ನ ಬೇಕಾದ್ರೆ ಬರೆಸಬಹುದು. ಆ 43ರಲ್ಲಿ 46ರಲ್ಲಿ 7 ಜಾತಿಗಳನ್ನ ಆಯೋಗವೇ ಬಿಡಬೇಕು ಅನ್ನುವಂತಹ ನಿರ್ಧಾರವನ್ನ ಮಾಡಿತ್ತು. ಅದನ್ನ ಹೊರತುಪಡಿಸಿ 5 ಜಾತಿಗಳು, ಅದು ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಸೇರಿದಂತಹ ಜಾತಿಗಳೇ ಆಗಿರೋದ್ರಿಂದ ಅದನ್ನ ಮುಂದುವರಿಸಿದ್ದಾರೆ. ಅದನ್ನ ಹೊರತುಪಡಿಸಿ ಉಳಿದ ವಿವಾದಾತ್ಮಕ ಜಾತಿಯ ಪಟ್ಟಿ ಏನಿತ್ತು ಅದನ್ನ ಕೈಬಿಟ್ಟು 33 ಜಾತಿಯನ್ನ ಕೈ ಬಿಟ್ಟಿರೋದ್ರಿಂದ ಈ ಗೊಂದಲಗಳು ನಿವಾರಣೆ ಆಗಬಹುದು ಅನ್ನುವಂಥದ್ದು ಆಯೋಗದ ಲೆಕ್ಕಾಚಾರ. ಹಾಗಾಗಿ ಈ ಎಲ್ಲಾ ಗೊಂದಲಗಳಿಗೆ ಒಂದು ರೀತಿ ಸ್ಪಷ್ಟನೆ ಕೊಟ್ಟು ನಾಳೆಯಿಂದ ಸಮೀಕ್ಷೆಯನ್ನು ಪ್ರಾರಂಭ ಮಾಡ್ತಿದ್ದಾರೆ. ಒಂದು ಬೆಂಗಳೂರಿನಲ್ಲಿ 2-3 ದಿನ ತಡ ಆಗಬಹುದು ಅನ್ನುವಂಥದ್ದು ಆಯೋಗದ ಅಧ್ಯಕ್ಷರು ಹೇಳ್ತಿರುವಂತದ್ದು. ಯಾಕಂದ್ರೆ ಜಿಬಿ ಅಥಾರಿಟಿ ಆದಂತ ನಂತರ ಒಂದಿಷ್ಟು ಆಡಳಿತಾತ್ಮಕ ಸೆಟಲ್ ಆಗಬೇಕಾಗಿತ್ತು. ಆ ಹಿನ್ನೆಲೆಯಲ್ಲಿ ಮತ್ತೆ ತರಬೇತಿ ಕೊಡುವಂತದ್ದು ಕೂಡ ತಡ ಆದ್ರಿಂದ 2-3 ದಿನ ತಡ ಆಗಬಹುದು ಅನ್ನುವಂಥದ್ದು. ಅದನ್ನ ಹೊರತುಪಡಿಸಿದೆ ರಾಜ್ಯಾದ್ಯಂತ ನಾಳೆಯಿಂದನೇ ಸಮೀಕ್ಷೆಗಳು ಪ್ರಾರಂಭ ಆಗುತ್ತೆ. ಒಂದು ಆಧಾರ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ ಇದು ಕಡ್ಡಾಯವಾಗಿ ಕೊಡಬೇಕು. ಸುಮಾರು 60 ಪ್ರಶ್ನೆಗಳು ಈ ಒಂದು ಸಮೀಕ್ಷೆಯಲ್ಲಿ ಇರ್ತವೆ. ಯಾವೆಲ್ಲ ಪ್ರಶ್ನೆಗಳು ಅನ್ನುವಂಥದ್ದು ಈಗಾಗಲೇ ನಾವು ಮಾಹಿತಿಗಳನ್ನ ಕೊಟ್ಟಿದ್ದೀವಿ. ಈ ಒಂದು ಮಾಹಿತಿಗಳನ್ನ ಆಯೋಗಕ್ಕೆ ಜನರು ಕೊಡಬೇಕಾಗುತ್ತೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ.